75 ವರ್ಷಗಳ ಇತಿಹಾಸದಲ್ಲಿ ಎಸ್ಸಿ ಎಸ್ಟಿ ಜಾತಿಗಳಿಗೆ ಮೀಸಲಾತಿ ಹೆಚ್ಚಿಸಿರುವ ಕೀರ್ತಿ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಕಾಂಗ್ರೆಸ್ ಸರ್ಕಾರವು ಜಾತಿಗಳನ್ನು ಸೇರಿಸಿಕೊಂಡು ಹೋದರು ರಾಜಕೀಯ ಲಾಭಕ್ಕಾಗಿ, ಆದರೆ ಅನುಗುಣವಾಗಿ ಮೀಸಲಾತಿ ಕೊಡಲಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಆರೋಪಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಜನಸಂಖ್ಯೆಯ ಪ್ರಪೋರ್ಷನೇಟ್ ಆಗಿ ಮೀಸಲಾತಿಯನ್ನ ಕಾಲಕಾಲಕ್ಕೆ ಬದಲಾವಣೆ ಮಾಡಿ ಕೇವಲ 6 ಜಾತಿಯಿಂದ ಪ್ರಾರಂಭ ಆದಂತ ಎಸ್ಸಿ ಲಿಸ್ಟ್ ಕರ್ನಾಟಕದಲ್ಲಿ ಈಗ 101 ಜಾತಿಗಳು ಸೇರಿದೆ. ಕಾಂಗ್ರೆಸ್ ಸರ್ಕಾರ ಜಾತಿಗಳನ್ನು ಸೇರಿಸ್ಕೊಂತ ಹೋದ್ರು ರಾಜಕೀಯ ಕಾರಣಕ್ಕಾಗಿ, ಆದರೆ ಅದರ ಅನುಗುಣವಾಗಿ ರಿಸರ್ವೇಶನ್ ಹೆಚ್ಚು ಮಾಡೋ ಕೆಲಸವನ್ನು ಮಾಡಿದೆ. ಇದು ಅವ್ರು ಮಾಡಿರುವಂತಹ ಬಹಳ ದೊಡ್ಡ ಸಮುದಾಯಕ್ಕೆ ಮೂಲಭೂತವಾಗಿರುವಂತಹ ಅಸ್ಪೃಶ್ಯರಿಗೆ ಏನು ರಿಸರ್ವೇಶನ್ ಸಿಗಬೇಕಾಗಿತ್ತು ಅದು ವಂಚಿತ ಆಗಿದ್ದೇ. ಪ್ರತಿ ಸಾರಿ ನೀವು ಜಾತಿಯನ್ನ ಸೇರಿಸಿದಾಗ, ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಸೇರಿಸಿದಾಗ ಅದು ಅನುಗುಣವಾಗಿ ನೀವು ರಿಸರ್ವೇಶನ್ ಹೆಚ್ಚು ಮಾಡಿದ್ರೆ ಅಸ್ಪೃಶ್ಯರಿಗೆ ಅವತ್ತೇ ಸಿಗ್ತಾ ಇದೆ. ಅದನ್ನು ಮಾಡಿದ್ರೆ ಕೇವಲ ರಾಜಕೀಯ ಕಾರಣಕ್ಕಾಗಿ ನೀವು ಜಾತಿಗಳನ್ನು ಸೇರಿಸಿ 75 ವರ್ಷ ನಂತರ ಯಾರಾದರೂ ಎಸ್ಸಿ ಎಸ್ಟಿ ಎರಡು ಜನಾಂಗಕ್ಕೆ ರಿಸರ್ವೇಶನ್ ಕರ್ನಾಟಕದಲ್ಲಿ ಹೆಚ್ಚು ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ. ನಾನು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಜನರ ಬೇಡಿಕೆ ಇತ್ತು. ನಾಗಮೋಹನ್ ದಾಸ್ ಅವರ ಸಮಿತಿ ಇತ್ತು. ಸಮಿತಿ ವರದಿ ಆಧಾರದ ಮೇಲೆ ಎಸ್ಸಿಗೆ 15 ಇದ್ದಿದ್ದು 17, ಎಸ್ಟಿಗೆ 3 ಇದ್ದಿದ್ದು 7 ನಾವು ಮಾಡಿದ್ವಿ. ಇವತ್ತು ನಾವು 15ರಿಂದ 17 ಮತ್ತು 3ರಿಂದ 7 ಮಾಡಿದ್ರಿಂದ ಇವತ್ತು ಸಿದ್ದರಾಮಯ್ಯ ಅವರಿಗೆ ಈ ಒಳ ಮೀಸಲಾತಿಯನ್ನು ಕೊಡಕ್ಕೆ ಸಾಧ್ಯ ಆಗಿದೆ. ಇದನ್ನ ಆ ಸಮುದಾಯಗಳು ಅರ್ಥ ಮಾಡ್ಕೋಬೇಕು ಮತ್ತು ಮುಖ್ಯಮಂತ್ರಿಗಳು ಒಪ್ಕೋಬೇಕು. ಯಾಕಂದ್ರೆ ಹಿಂದೆ 5 ವರ್ಷದಿಂದ ಈ ಡಿಮಾಂಡ್ ಇತ್ತು ಅವ್ರು ಮುಖ್ಯಮಂತ್ರಿ ಇದ್ದಾಗ. ಅವಾಗ ಯಾಕೆ ಮಾಡಲಿಲ್ಲ? ನನ್ನ ಪ್ರಶ್ನೆ. ಅವ್ರು ಮುಖ್ಯಮಂತ್ರಿ ಇದ್ದಾಗ 15% ಮಾತ್ರ ಇತ್ತು, ಅವಾಗ ಯಾಕೆ ಮಾಡಲಿಲ್ಲ? ಹೀಗಾಗಿ ಇವತ್ತು ಅವ್ರಿಗೆ ಇದನ್ನ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಆಸ್ಪದವನ್ನ, ಅವಕಾಶಗಳನ್ನ, ತಳಹದಿಯನ್ನ ವಿಸ್ತರಣೆ ಮಾಡಿ ಇವತ್ತು ಕೊಟ್ಟಿದ್ದು ಬಿಜೆಪಿಯ ಸರ್ಕಾರ. ಎರಡನೇದಾಗಿ ಅರ್ಜುನ್ ಸಾಹೇಬ್ ಹೇಳಿದಂತೆ ನೆನೆಗುದಿಗೆ ಬಿದ್ದಂತಹ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಅನ್ನ ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕುವ ಮುಖಾಂತರ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವ ಮುಖಾಂತರ ಸಾರ್ವಜನಿಕವಾಗಿ ಬದ್ಧತೆಯನ್ನು ನರೇಂದ್ರ ಮೋದಿಯವರು ತೆಲಂಗಾಣ ಚುನಾವಣೆಯಲ್ಲಿ ತೋರಿಸಿದ್ರು. ಅದನ್ನ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟ ಮಾಡಿದ ಪ್ರಕಾರ ಇವತ್ತು ಆದೇಶ ಬಂದಿದೆ. ಹಲವಾರು ವರ್ಷದ ನೆನೆಗುದಿ ಬಿದ್ದಿತ್ತು. ಯಾಕೆ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಮಾಡಲಿಲ್ಲ? ನರೇಂದ್ರ ಮೋದಿಯವರೇ ಬರಬೇಕಾಗಿತ್ತು. ಅದಕ್ಕಾಗಿ ಇವತ್ತು ರಾಜ್ಯಕ್ಕೆ ಈ ಅಧಿಕಾರವನ್ನು ಕೊಡಿಸಿದಂತ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಇವತ್ತು ಅನೌನ್ಸ್ ಆಗಿರೋದಕ್ಕೆ ಅದರ ಮೂಲ 2, ಒಂದು ನರೇಂದ್ರ ಮೋದಿ ಅವರ ನಿಲುವು, ಸುಪ್ರೀಂ ಕೋರ್ಟಿನ ಆದೇಶ, ಮತ್ತು ನಾವು 15ರಿಂದ 17 ಮಾಡಿದ್ವಿ. ಅದಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆಗಳನ್ನು ಕರ್ನಾಟಕದ SC ST ಜನಾಂಗದ ಪರವಾಗಿ ನಾನು ಮನಕ್ಕೆ ಚೆಪ್ಪು. ಇನ್ನ 3ನೇ, ನಾಗಮೋಹನ್ ದಾಸ್ ಕಮಿಟಿ ಎನ್ಯುಮರೇಷನ್ ಸಲುವಾಗಿ ಮಾಡಿದ್ದೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶನೂ ಹಂಗೆ ಎನ್ಯುಮರೇಷನ್ ಮಾಡಬೇಕು. ನೀವು ಎನ್ಯುಮರೇಷನ್ ಮಾಡಿರುವಂತಹ 93% ಜನ ಯಾವ್ಯಾವ ಜಾತಿಗೆ ಸೇರಿದ್ದಾರೆ ಅಂತ ಗುರುತು ಹಾಕೊಂಡು ಎನ್ಯುಮರೇಷನ್ ಮಾಡಿ ಅದನ್ನ ಮುನ್ನುಗ್ಗಿ ಮಾಡಿದಿರಲ್ಲ, ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅದಕ್ಕೆ. ನಾಗಮೋಹನ್ ದಾಸ್ ಸಮಿತಿ ಎನ್ಯುಮರೇಷನ್ ಬೇರೆ ಯಾವ್ದಾದ್ರು ಸಮಿತಿಯಲ್ಲಿ ಏನಾದ್ರೂ ಇರಲಿ,
ಎನ್ಯುಮರೇಷನ್ ಮಾಡಿರುವಂತ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಎನ್ಯುಮರೇಷನ್ ಮಾಡಿದಂತಹ ಸಮಿತಿಯನ್ನ ನೀವು ತಿರುಚಿ ಉಲ್ಲಂಘನೆಯನ್ನು ಮಾಡಿದಿರಿ. ಇದು ಸುಪ್ರೀಂ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗ್ತದೆ. ಸುಪ್ರೀಂ ಕೋರ್ಟಿನ ಆದೇಶ ಉಲ್ಲಂಘನೆ ಆಗ್ತದೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಎನ್ಯುಮರೇಷನ್ ಅನ್ನು ಇಟ್ಕೊಂಡು ಖಂಡಿತ ಮತ್ತೆ ಈ ಜನಾಂಗಕ್ಕೆ ಅನ್ಯಾಯ ಆಗ್ತದೆ. ಇದೇನು ಕಾರಣ? ಯಾಕಂದ್ರೆ ನಾಗಮೋಹನ್ ದಾಸ್ ಅವರು 4 ವಿಭಾಗವನ್ನ ಮಾಡಿ ಕೊಟ್ಟಿದ್ರು. 6, 5, 4, 1 ಅದೇ ಇನ್ನೊಂದು 1 ಒಂದು ಅಲ್ಮಾರಿಗಳಿಗೆ, ಒಂದು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಲ್ಲ ಸೇರಿ ಅದಕ್ಕೂ ಕೊಟ್ಟಿದ್ರು. ಇವತ್ತು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಇತ್ತು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ. ನಾಗಮೋಹನ್ ದಾಸ್ ಅವರ ವರದಿಗೆ ಕೌಡೆಕಾಸಿನ ಕಿಮ್ಮತ್ತಿಲ್ಲ. ಇದ್ರಲ್ಲಿ ಹೆಂಗೆ ಬಹಳ ದೊಡ್ಡ ಅನ್ಯಾಯ ಆಗಿರೋದು ಹೇಗೆ? ನಾಗಮೋಹನ್ ದಾಸ್ ಅವರ ಕಮಿಟಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೇವಲ 5 ಜಾತಿಗಳು ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಇರುವಂತಹ 5 ಜಾತಿಗಳೇ ಎಲ್ಲಾ ಸವಲತ್ತುಗಳನ್ನ, ಎಜುಕೇಶನ್, ಎಂಪ್ಲಾಯ್ಮೆಂಟ್ ಎಲ್ಲ ಸವಲತ್ತುಗಳನ್ನ 4-5 ಜಾತಿಗಳು ಮಾತ್ರ ತಗೊಂಡಿದ್ದೇವೆ, ಮಿಕ್ಕಿದ ತಗೊಂಡಿಲ್ಲ. ಯಾವ ಜಾತಿಗೆ 0 ಸವಲತ್ತು ಸಿಕ್ಕಿಲ್ವ, ಇವಾಗ 0 ಆಗಿದೆ, 1% ಸವಲತ್ತು ಸಿಕ್ಕಿಲ್ಲ, ಆ ಜಾತಿಗಳನ್ನ ಮತ್ತೆ ತುಳಿಯುವಂತ ಕೆಲಸಗಳನ್ನ ನಾವು ಮಾಡಿ. ಸ್ವೀಪರ್ಸ್, ಸ್ಕ್ಯಾವೆಂಜರ್ಸ್, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ, ಅವ್ರು ಸರಿಯಾಗಿ ಅವ್ರ ಐಡೆಂಟಿಟಿನೇ ಇಲ್ಲ. ಅಲ್ಮಾರಿಗಳು ಒಂದ್ ಕಡೆ ಇನ್ನೊಂದ್ ಕಡೆ ಓಡಾಡುವಂತ ಜನ ಐಡೆಂಟಿಟಿನೇ ಇಲ್ಲ, ಅವ್ರಿಗೆ ಬದುಕಿಗೆ ಒಂದು ಸ್ಥಿರತೆನೇ ಇಲ್ಲ. ಅಂತವರ ರಿಸರ್ವೇಶನ್ ಅನ್ನ ಇವತ್ತು ನೀವು ಎಲ್ಲ ವ್ಯವಸ್ಥೆ, ಎಲ್ಲ ಲಾಭವನ್ನು ಪಡೆದವ್ರ ಜೊತೆಗೆ ನೀವು ಸೇರಿಸೋದ್ರಿಂದ ಅವ್ರಿಗೆ 0, ಇದರಿಂದ ಅವ್ರಿಗೆ 0 ರಿಸರ್ವೇಶನ್ ಆಗುತ್ತೆ. 1% ಸಿಗಲ್ಲ. ಒಬ್ಬ ವ್ಯಕ್ತಿಗೆ, ಅಲ್ಮಾರಿ ಒಬ್ಬ ವ್ಯಕ್ತಿಗೆ, ಸ್ವೀಪರ್ಸ್ಗೆ, ಸ್ಕ್ಯಾವೆಂಜರ್ಸ್ಗೆ, ಮತ್ತೆ ಏನು ಇನ್ನೊಂದು ಆದಿ ಕರ್ನಾಟಕ, ಆದಿ ದ್ರಾವಿಡ ಎಲ್ಲಿದೆ? ಮೈಸೂರು ಭಾಗದಲ್ಲಿ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವರ ಕ್ಷೇತ್ರ ಚಾಮರಾಜನಗರದಲ್ಲಿ ಅತಿ ಹೆಚ್ಚಿರುವಂತ. ಅವರೆಲ್ಲ ನೋಡಿದ್ದಾರೆ ಅಲ್ಮಾರಿಗಳು ಎಲ್ಲಿ ಹೆಚ್ಚಿದ್ದಾರೆ, ಮೈಸೂರು ವಿಭಾಗದಲ್ಲೇ ಹೆಚ್ಚಿದ್ದಾರೆ. ಅವರ ಒಡನಾಟದಲ್ಲಿದ್ದು ಅವ್ರು ಗೊತ್ತಿರುವಂತ ಈ ಸಮುದಾಯಗಳು ಅತ್ಯಂತ ತುಳಿತಕ್ಕೆ ಒಳಪಟ್ಟ ಲಿಸ್ಟ್ ಅತ್ಯಂತ ತಳಮಟ್ಟದಲ್ಲಿರುವಂತ ಈ ಸಮುದಾಯಗಳನ್ನ, ಅವ್ರಿಗೆ ಒಡನಾಟ ಇರುವಂತ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ. ಪ್ರಶ್ನೆ ಏನು, ಯಾಕೆ ಮಾಡಿದ್ದಾರೆ? ಯಾಕಂದ್ರೆ ತಮ್ಮ ರಾಜಕೀಯ ಸ್ಥಾನವನ್ನು ಉಳಿಸಿಕೊಳ್ಳಲು ಮಾಡಿದ್ದಾರೆ. ಒತ್ತಡಕ್ಕೆ ಮಣಿದು ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕಾರ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರಸ್ಕಾರ ಮಾಡಿ, 3 ಗುಂಪನ್ನ ಮಾಡಿ ಅವರು ಹೇಳಿದ್ದಾರೆ ತಾಂತ್ರಿಕ ಕಾರಣ. ಈ ತಾಂತ್ರಿಕ ಪ್ರಶ್ನೆನೇ ಬರುವುದು, ಏನಿದೆ ತಾಂತ್ರಿಕ? ಯಾವುದು ತಾಂತ್ರಿಕ ಕಾರಣನೇ ಇಲ್ಲ. ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರು ವರ್ಗೀಕರಣವನ್ನು ಮಾಡಿದ್ದಾರೆ, ಕಾರಣ ಕೊಟ್ಟಿದ್ದಾರೆ, ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ, ಸರ್ವೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಯಾವ್ದಾದ್ರು ರಿಸರ್ವೇಶನ್ ಅನ್ನ ಅಥವಾ ಯಾವ್ದು ಜಾತಿ ಸೇರಿಸಬೇಕಾದ್ರೆ ಎನ್ಯುಮರೇಷನ್ ಬೇಕು. ಆ ಎನ್ಯುಮರೇಷನ್ ಕೆಲಸವನ್ನ ಇವತ್ತು ನಾಗಮೋಹನ್ ದಾಸ್ ವರದಿ ಮಾಡಿದೆ. ಆದ್ರಿಂದ ರಾಜಕೀಯ ಉಳಿವಿಗಾಗಿ ಹೆಂಗೆ ರಾಜಕೀಯ ಉಳಿವು? ಅಕಸ್ಮಾತ್ ಒಂದು 3 ಗುಂಪು ಮಾಡಿ ಈ 2% ಅನ್ನ ಇಲ್ಲಿ ಅಡ್ಜಸ್ಟ್ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ನೀವು ದಲಿತ ವಿರೋಧಿಗಳು, ನೀವು ಜಾಗ ಖಾಲಿ ಮಾಡಿ ದಲಿತ ಮುಖ್ಯಮಂತ್ರಿ ಮಾಡ್ತೇವೆ ಅನ್ನುವಂಥ ಕೂಗು ಹೇಳ್ತದೆ. ದಲಿತ ಮುಖ್ಯಮಂತ್ರಿಗಳ ಕೂಗನ್ನ ತಗ್ಗಿಸಲು ಇವರು ಅತ್ಯಂತ ತಳ ಸಮುದಾಯಕ್ಕೆ, ತುಳಿತ ವರ್ಗದ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಇದೆಂತ ಸಾಮಾಜಿಕ ನ್ಯಾಯ? ಇದು ರಾಜಕೀಯ ನ್ಯಾಯ. ಆದ್ರಿಂದ ಕೊಟ್ಟು ಕೊಡದಂತಿರುವಂತ ಒಂದು ಮೀಸಲಾತಿ, ಇದನ್ನ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ನಾವು ಮುಂದೆ ಜನಸಂಖ್ಯೆ ಇದು ಆದ್ಮೇಲೆ ಕೇಂದ್ರ ಸರ್ಕಾರ ಮಾಡುವಂತ ಸೆನ್ಸಸ್ ಆದ್ಮೇಲೆ ಇದನ್ನು ಸರಿಪಡಿಸ್ಕೊಳ್ತೀವಿ ಅಂದ್ರೆ ನೀವೇ ಇನ್ಫಾರ್ಮೇಶನ್ ಮಾಡಿದ್ಮೇಲೆ ಅಲ್ಲಿವ್ರಿಗೆ ಯಾಕೆ
ಮತ್ತೆ ಎರಡನೇದಾಗಿ ಈಗಾಗಲೇ ಇಂಪ್ಲಿಮೆಂಟೇಷನ್ ಇದೆ ನಾನು ಮಾಡಿರುವಂಥ ಆದೇಶ ಈಗಾಗಲೇ ಇಂಪ್ಲಿಮೆಂಟೇಷನ್ ಇದೆ. 100 ಜನ SC ಮತ್ತು STಗೆ ಅಡಿಷನಲ್ MBBS, ಅಡಿಷನಲ್ ಇಂಜಿನಿಯರಿಂಗು ಮತ್ತು ಅಡಿಷನಲ್ ಎಂಪ್ಲಾಯ್ಮೆಂಟಲ್ಲಿ ಈಗಾಗಲೇ ಅವಕಾಶಗಳಾಗಿದೆ. ಭಾಳ ಜನಕ್ಕೆ ಈಗಾಗಲೇ MBBS ಸೀಟು ಸಿಕ್ಕಿದೆ. ಸುಮಾರು 2,500 ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಏನು ಸಿಕ್ಕಿದ್ದಕ್ಕಿಂತ ಹೆಚ್ಚುವರಿಯಾಗಿ ಇಂಜಿನಿಯರಿಂಗ್ ಸಿಕ್ಕಿದೆ. ಸುಮಾರು 450ಕ್ಕಿಂತ ಹೆಚ್ಚು ಮೆಡಿಕಲ್ ಸೀಟ್ಗಳು ಈಗಾಗಲೇ ಸಿಕ್ಕಿದ್ದಾವೆ. ಆಲ್ರೆಡಿ ಅದರ ಇಂಪ್ಲಿಮೆಂಟೇಷನ್. ನಾನು ಮಾಡಿರುವಂಥದ್ದು ಸರ್ಕಾರಿ ಆಜ್ಞೆ ಅಲ್ಲ, ಅದು ಕಾನೂನು. ವಿಧಾನಸಭೆಯಲ್ಲಿ 2 ಸಭೆಯಲ್ಲಿ ಯುನಾನಿಮಸ್ ಪಾಸ್ ಆಗಿ ಗವರ್ನರ್ ಒಪ್ಪಿಗೆ ಕೊಟ್ಟು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಆರ್ಡರ್ ಎಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಕ್ಕೆ ಏನು ಬೇಕು ಎಲ್ಲವನ್ನೂ ಕೂಡ ಮಾಡ್ತಾರೆ. ಆವಾಗ ಇವ್ರು ಏನು ಹೇಳಿದ್ರು, ಅದು ಆಗೇ ಇಲ್ಲ. ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಆರ್ಡರ್ ಇಂಪ್ಲಿಮೆಂಟ್ ಆಗ್ತಾ ಇರೋದನ್ನು ನೋಡಿ ಸುಮ್ಮನೆ. ಆಮೇಲೆ ಏನು ಹೇಳಿದ್ರು, ಇದಕ್ಕೆ ಸಂವಿಧಾನದ ಇದು ಸ್ಯಾಂಟಿಟಿ ಇಲ್ಲ ಅಂತ ನಾವು ಹೇಳಿದ್ವಿ. ಒಂದು ಸುಪ್ರೀಂ ಕೋರ್ಟಿನ ಆದೇಶ 5 ಮೆಂಬರ್ ಇದಕ್ಕೆ ಹೇಳಿದ್ದಾರೆ, ಇದಕ್ಕೆ ಮುಂದೆ ಸಂವಿಧಾನ ತಿದ್ದುಪಡಿ ಬೇಕು ಅಂತ. ಸಂವಿಧಾನ ತಿದ್ದುಪಡಿ ಬೇಕು ಅಂತ ವಿಧಾನಸಭೆ ನಿಂತ್ಕೊಂಡು ಹೇಳಿದ್ರು ಸಿದ್ದರಾಮಯ್ಯ. ನಾವು ಹೇಳಿದ್ವಿ ಇಲ್ಲ, ಹಂಗಾಗೆಲ್ಲ ಸಂವಿಧಾನ ತಿದ್ದುಪಡಿ ಬೇಕಾಗಿಲ್ಲ, ಎಲ್ಲವನ್ನೂ ಕೂಡ ನೋಡಿ ನಾವು ಮಾಡಿದ್ದೇವೆ. ಈಗ ನಾವು ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ, ಸಂವಿಧಾನ ತಿದ್ದುಪಡಿ ಇಲ್ಲೇ ಮಾಡಿದ್ರಲ್ಲ. ಈಗ ನಾವು ಏನು ಒಪ್ಪಿಗೆ ಕೊಟ್ಟಿದ್ವಿ, ನಮ್ದೇನು ಸರ್ಕಾರ ನಿಲುವಂತ ಸರ್ಕಾರ ನಿಲುವಿಗೆ ಮೂಲಭೂತವಾಗಿ ಬೇಸಿಕ್ ಆಗಿ ನಮ್ಮ ಸರ್ಕಾರ ನಿಲುವನ್ನೇ ಒಪ್ಕೊಂಡು ಮಾಡಿದ್ರು. ಆದರೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಬೇಕಂತ ಹೇಳಿ ನಾನು